ಇವತ್ತು ನಡೆಯುತ್ತಾ ಕೊನೆ ದಿನದ ಅಸ್ಥಿ ಶೋಧ ಅನ್ನೋ ಕುತೂಹಲದ ಪ್ರಶ್ನೆ ಉದ್ಭವಿಸ್ತಾ ಇದೆ. 16ನೇ ದಿನಕ್ಕೆ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಕೋರ್ಟ್ಗೆ ಅನಾಮಿಕ ತಂದಿದ್ದ ಬುರುಡೆ ಸಿಕ್ಕ ಸ್ಥಳ ಇವತ್ತು ಮಹಜರಾಗೋ ಸಾಧ್ಯತೆ ಇದೆ. ಕಲ್ಲೇರಿ ಕಾಡಿನಿಂದ ಅನಾಮಿಕ ವ್ಯಕ್ತಿ ಹೇಳಿದ್ದು ನಾನು ಇದೇ ಕಾಡಿನಿಂದ ಬುರುಡೆ ತಂದಿದ್ದೆ ಅಂತ. ಅಲ್ಲಿಗೆ ಉಳಿದ ಪಾರ್ಟ್ಸ್ ಕೂಡ ಇರಬೇಕಲ್ವಾ. ಇವತ್ತು ಹೊಸ ಪಾಯಿಂಟ್ ತೋರಿಸೋದಾಗಿ ಮಾಸ್ಕ್ ಮ್ಯಾನ್ ಹೇಳಿದ್ದಾನೆ. ಬಟ್ ಕೋರ್ಟ್ಗೆ ಕೊಟ್ಟಿರುವಂತಹ ಸೀಸ್ ಆಗಿರುವಂತಹ ಆ ತಲೆಬುರುಡೆಯ ಉಳಿದ ಅಸ್ಥಿಗಳು ಇವತ್ತು ಸಿಗುತ್ತಾ, ಆಮೇಲೆ ನಿಜವಾಗ್ಲೂ ಇದೇ ಕಾಡಿನಿಂದ ತೆಗೆದಿದ್ದ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಫಸ್ಟು ಇಡೀ ಕೇಸ್ಗೆ ಟ್ರ್ಯಾಕ್ಷನ್ ಸಿಕ್ಕಿದ್ದೆ ಆತ ಒಂದು ಕೈಯಲ್ಲಿ ತಲೆಬುರುಡೆಯನ್ನು ತರೋದು. ಸೊ ಕಲ್ಲೇರಿ ಫಾರೆಸ್ಟ್ ಅಂತ ಹೇಳ್ತಿದ್ದಾನೆ. ಅಲ್ಲಿ ಇವತ್ತು ಉದ್ಖನನ ಕಾರ್ಯ ನಡೆಯುವಂತಹ ಸಾಧ್ಯತೆ ಎಷ್ಟು, ಆಮೇಲೆ ಇವತ್ತೇ ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಈ ಕಾರ್ಯಾಚರಣೆಗೆ ಹಾಕೋ ಪಾಸಿಬಿಲಿಟೀಸ್ ಎಷ್ಟು? ಹೌದು, ಈಗ ಆತ ಹೇಳಿರುವಂಥ ಇನ್ನು ಉಳಿದ 13 ಪಾಯಿಂಟ್ಗಳೇನಿದೆ ಅದರ ಉತ್ಖನನ ಮಾಡದಿರಲು SIT ಅಧಿಕಾರಿಗಳು ಒಂದು ಹಂತದಲ್ಲಿ ನಿರ್ಧಾರ ಮಾಡಿದ್ದಾರೆ. ಆದರೆ ಆತ ಆರಂಭದಲ್ಲಿ ತಂದಿರುವಂಥ ತಲೆಬುರುಡೆ ಏನಿದೆ ಅದನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾನೆ. ಹಾಗಾಗಿ ಆ ತಲೆಬುರುಡೆಯನ್ನು ತಂದಿರುವಂಥದ್ದು ಎಲ್ಲಿ ಅನ್ನುವಂಥದ್ದನ್ನು ಆತನ ಹತ್ರ ಕೇಳಿದ್ದಾರೆ. ಆತ ಕಲ್ಲೇರಿ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಒಂದು ವೇಳೆ ಕೇವಲ ತಲೆಬುರುಡೆ ಮಾತ್ರ ಸಿಗೋದಲ್ಲ, ಅಲ್ಲಿದ್ದಂಥ ಎಲ್ಲ ಅಸ್ಥಿಪಂಜರದ ಅವಶೇಷಗಳು ಸಿಗಬೇಕಾಗುತ್ತೆ. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಆತನಿಗೆ ಗೊತ್ತಿದೆ ಆ ಜಾಗ ಯಾವುದು ತಲೆಬುರುಡೆಯನ್ನು ತಂದಿರುವಂಥ ಹಿನ್ನೆಲೆಯಲ್ಲಿ. ಹಾಗಾಗಿ ಅಲ್ಲಿಗೆ ಹೋಗಿ ಅದನ್ನು ಉತ್ಖನನ ಮಾಡಿ ಅಲ್ಲೇ ಮಹಜರು ಮಾಡುವಂಥ ಸಾಧ್ಯತೆಯೂ ಇವತ್ತು ಇರುವಂಥದ್ದು. ಈತ ಈಗಾಗಲೇ ನ್ಯಾಯಾಲಯಕ್ಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಆ ತಲೆಬುರುಡೆಯನ್ನು ಆತ ಏಕಾಏಕಿಯಾಗಿ ಯಾವುದೇ ಪೊಲೀಸರ ಕ್ಷಮ ಇಲ್ಲದೆ ಹೋಗಿ ತೆಗೆದು ತಂದಿರುವಂಥ ಹಿನ್ನೆಲೆಯಲ್ಲೂ ಆತನ ಮೇಲೆ ಪ್ರಕರಣ ದಾಖಲಾಗುವಂಥ ಸಾಧ್ಯತೆ ಭಾಳಷ್ಟು ಹೆಚ್ಚಾಗಿರುವಂಥದ್ದು. ಯಾಕಂತ ಹೇಳಿದರೆ ಮಾಮೂಲಿಯಾಗಿ ಯಾರಾದರೂ ಒಬ್ಬ ಹೋಗಿ ಎಲ್ಲಿಂದಲೋ ಮಣ್ಣಿಂದ ತೆಗೆದು ತಲೆಬುರುಡೆಯನ್ನು ತರುವಾಗಿಲ್ಲ. ಅದು ಆತನೇ ಹೂತಾಕಿರುವುದಾಗಿರ್ಬೋದು ಅಥವಾ ಬೇರೆ ಯಾರ್ದು ಹೂತಾಕಿರುವಂಥದ್ದು ಇರ್ಬೋದು. ಆತ ಅದನ್ನು ಪೊಲೀಸರ ಸಮಕ್ಷಮದಲ್ಲಿ ತೆಗಿಬೇಕಿತ್ತು. ಆದರೆ ಅದನ್ನು ತೆಗೆಯದ ಆತ ಏಕಾಏಕಿಯಾಗಿ ತಾನೊಬ್ಬನೇ, ಜೊತೆಗೆ ಆತನ ಜೊತೆನೂ ವಿಡಿಯೋ ಚಿತ್ರೀಕರಣ ಮಾಡಿದವರಿದ್ದಾರೆ, ಜೊತೆಗೆ ಆತನಿಗೆ ಸಹಕರಿಸಿದವರಿದ್ದಾರೆ ಆ ತಲೆಬುರುಡೆ ತಂದಂಥ ಸಂದರ್ಭದಲ್ಲಿ. ಹಾಗಾಗಿ ಅವರನ್ನು ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ. ಜೊತೆಗೆ ಆತ ಇದನ್ನು ತಂದಿರುವಂಥ ಹಿನ್ನೆಲೆಯಲ್ಲಿ ಆತನ ಮೇಲೆ ಪ್ರಕರಣ ದಾಖಲಾಗಿ ಆತನ ವಿಚಾರಣೆ ಆಗುವಂಥ ಸಾಧ್ಯತೆಯೂ ಇದೆ. ಹಾಗಾಗಿ ಇವತ್ತು ಆ ತಲೆಬುರುಡೆಯ ಮಹಜರು ಅಥವಾ ಉತ್ಖನನ ಕೆಲಸವನ್ನು ಮಾಡಿದರೆ ಇವತ್ತಿಗೆ ಇಡೀ ಪ್ರಕರಣದ ಉತ್ಖನನ ಕೆಲಸವನ್ನು ಸ್ಥಗಿತಗೊಳಿಸಬೇಕು ಅನ್ನುವಂಥ ಪ್ಲಾನನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾಗಿ ಇವತ್ತು ನೇರವಾಗಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಥವಾ ಆತ ಇನ್ನೊಂದು ಪಾಯಿಂಟ್ ಏನು ಹೇಳ್ತಾ ಇದ್ದಾನೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗುತ್ತೆ. ಆದರೆ ನಮಗಿರುವ ಮಾಹಿತಿಯ ಪ್ರಕಾರ ಆ ತಲೆಬುರುಡೆಯ ಮಹಜರವನ್ನು ಅಥವಾ ಉತ್ಖನನ ಮಾಡುವಂಥ ಕೆಲಸವನ್ನು ಇವತ್ತು ಮಾಡುವಂಥ ಸಾಧ್ಯತೆಗಳಿದೆ. ಆ ಪ್ರಕ್ರಿಯೆ ಎಲ್ಲ ಆದರೆ ಇವತ್ತು ಸಂಪೂರ್ಣವಾಗಿ ಇವತ್ತಿಗೆ ಈ ಎಲ್ಲ ಪ್ರಕ್ರಿಯೆ ಇವತ್ತಿನವರೆಗೆ ಏನೆಲ್ಲ ಆಗಿತ್ತು ಅದನ್ನೆಲ್ಲ ಸ್ಥಗಿತಗೊಳಿಸಿ ತನಿಖೆಯ ವರದಿಯನ್ನು ಸಲ್ಲಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಮಮತಾ.